ಆರೇನ್ ಮಾಡಿದ್ರಿ ಅಕ್ಕ? ಬೇಳೆ ಹೀರೆಕಾಯಿ ಹಾಕಿ ಸಾರು ಮಾಡಿದಿ. ಒಂದೇರು ಬಟ್ಟೆ ಗುಡ್ಡಕ್ಕವ, ಪಾತ್ರೆಗಳು ಗುಡ್ಡಕ್ಕವ. ಈಗ ಕೆಲಸದವ ಬರ್ನೇ ಇಲ್ಲ ಇನ್ನೂ. ಯಾರಿಗೆ ಹೇಳಿದಾರಿ ಕೆಲ್ಸಕ್ಕೆ? ಅಯ್ಯೋ ಬತ್ತಳ ನೋಡೈ ಸುಮ್ನಿರು ಈಗ. ಓ ಏನವ ಈಗ ಬಂದ್ಯಾ? ಈಗ ಏನಾಯ್ತ ಮನದಿಕ್ಕ? ಅಯ್ಯೋ ಏನ್ ಹೇಳವ್ರೆ, ನನ್ನ ಗಂಡನ ಗಾಡಿ ಹಿಡ್ಕೊಂಡ್ಬಿಟ್ಟಿತ್ತು ಕವರೆ. ಅದಕ್ಕೆ ಏನಾಯ್ತು ನಿನ್ ಗಂಡನ್ಗ? ಅಯ್ಯೋ ನನ್ನ ಮಗ ಕುಡಿಯೋವತ್ತಲ್ಲಿ ಮಸಾಣ್ಗಂಡ್ ಬಂದ್ಬಿಟ್ಟು ಗಾಡಿ ಹಿಡ್ಕೊಂಡ್ಬಿಟ್ಟಿತ್ತು. ಅಕ್ಕ ಕುರುಮ್ ಕಟ್ಕ ಕಳಿಯಕ್ ಹೋಗಿದ್ವಿ. ಈಗ ನಾ ಏನ್ ಕೆಲಸ ಮಾಡ್ಬೇಕು ಹೇಳಿ ಮಾಡ್ಬಿಟ್ಟು ಐತೀನಿ. ಕೆಲಸ ಮಾಡ್ಬೇಕು ಹೇಳಿ ಮಾಡ್ಬಿಡ್ತೀನಿ. ಪಾತ್ರೆಗಳವ ಬೆಳಗ್ಬಿಡು, ಬಟ್ಟೆಗಳವ ಒಗದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೋಗು. ಸರಿ ಆಯ್ತು. ಸರಿ ಏನಾಗಿತ್ತು ನಿನ್ ಗಂಡಂಗ? ಅಯ್ಯೋ ಬರೇ ಅವನ್ಗೆ ಗಾಳಿ. ಅವ ನನ್ನ ಮುಂಚೆಗೆ ಯಾವ್ದು ನನ್ನ ಸೌಂತಿನ ಇಷ್ಟಪಟ್ಟಿದ್ದಂತ. ಆ ನನ್ನ ಸೌಂತಿ ಅವನು ಇವನ್ಗೋಸ್ಕರ ಅದೇನೋ ಮಾಡ್ಕೊ ಸೊತೋಗದ. ಅವ ಇವನ್ಗೆ ಹಿಡ್ಕೊಂಡು ಒಸಿ ಬಾಡ್ ಮೇದ್ಲಾ, ಒಸಿ ಅನ್ನ ಉಂಡ್ಲಾ, ಒಸಿ ಎಳ್ನೀರು ಕುಡಿದ್ಲಾ. ಅದು ಕುಡಿದ್ರ ಕೊಡ್ಲಿ, ಮೇದ್ರ ಮೇಲೆ ಈ ಸಾರ ಕೇಳ್ತಾಳಲ್ಲ ಅವರೇ. ಅದಕ್ಕೆ ನಾನೇನಂದ ಗೊತ್ತಾ ತಮ್ಮದಮ್ಮವ್ರ ಮುಂದಿಯಾ, ನನ್ನ ಗಂಡನ ನೀ ಮುರ್ಕೊಂಡ್ರವೆ ನಾ ಈ ಸಾರ ಕೊಡಲ್ಲ ಅಂದಿ. ಆಯ್ತು ಐಕ ಹುಷಾರು. ನನ್ನ ಐಕೊಂಡು ಮುಟ್ಟಲ್ಲ ಕಂಡ್ಬಿಡಿ. ಅವ ನಾ ಇರೋವತ್ತಲ್ಲಿ ಕಾಸು ಬಳ್ಳ ಹೊಡಿತೀನಿ. ಬತ್ ನೀರಿ ಕೆಲಸ ಮುಗಿಸ್ಬಿಟ್ಟು ಇನ್ನೂ ಹೇಳ ಜಲ್ದಿ. ನನ್ನ ಡ್ರೆಸ್ ಚೇಂಜ್ ಮಾಡ್ತೀನಿ. ಕಸನ ಕಾಲು ಬಚ್ಚಿಗೆ ಹಾಕ್ಬೇಕು ತಾನೆ, ಅವರು ಹಾಕೇ ಇಲ್ಲ. ಆಮೇಲೆ ಹಾಕ್ತೀನಿ ತೊಳೆದ್ಬಿಟ್ಟು. ಓ ಬಿಸಿಬೇಳೆ ಬತ್ ಮಾಡಿದ್ರಿನ ಖಾರ ಅನ್ಸುತ್ತೆ. ಇನ್ನ ಕೆಂಪಿ ಕೆಂಪಿ ಏನ್ ತಿಂತದೆ? ಕೆಂಬ್ಲು ನೀರ್ ಬೇಕಾ? ಅಯ್ಯೋ ಗಂಡ್ಲು ಸಿಕ್ಕಬಿಡ್ತು, ಧೂಳು ಹೊಡಿತೀನಿ. ಧೂಳ್ಗ ಒಗಕ್ಕ 3 ದಿನ ರಜಾ ಹಾಕ್ಬಿಟ್ಟಿದೆ. ನಂಗೆ ಗಂಡಂಗ ಗಾಳಿ ಹಿಡ್ಕೊಬಿಟ್ಟಿತ್ತು ಕಬುದ್ದೆ, ಅದಕ್ಕೆ ರಜಾ ಹಾಕ್ಬಿಟ್ಟಿದಿ. ಏನ ನಾ ಇಲ್ದಿರ ಕಡೆ ನಿಮ್ಗೆ ಬೇಜಾರಾಯ್ತು ಅನ್ಸುತ್ತೆ. ಅಯ್ಯೋ ಹಸಿ ಬೇಜಾರ, ನೀ ಬರ್ದೋ ಗಂಟ ಸಖತ್ ಬೇಜಾರಾಗೋಯ್ತು ನನಗ. ಹಂಗೆ ಹಸಿಯಾಗಿ ಕುಕ್ಕರಲ್ಲಿ ಎತ್ ಮಡ್ಗಿ. ಯಾಕ? ಒಂಚೂರು ಕೆಲಸ ನೋಡಿ ಮತ್ತೆ ನಾನು ಒಬ್ಳೆ ಮಾಡ್ತೇವಲ್ವಾ, ಹಸಿ ಎತ್ ಮಡ್ಗಿ. ಆಯ್ತು ನಿನ್ಗೋಸ್ಕರ ಎತ್ ಮಾಡಕ್ತೀನಿ ಬಿಡಿ. ಎತ್ ಮಡ್ಗಿ. ಮಿಕ್ಸಿನ ಕುಕ್ಕರ್ನ? ಸರಿ ಆಯ್ತು ತಗೊಳ್ಳಿ ದೋಸೆ ಹಂಗೆ ಸುಡ್ಬಿಟ್ಟು ಕಾಲ್ಗೊಚ್ಚಿ. ಆಗಲ್ಲ, ಅವೆಲ್ಲ ನೀನೇ ಮಾಡ್ಕೋಬೇಕು. ಪ್ಲೀಸ್ ನಂಗೋಸ್ಕರ ಹೋಗಿ. ಸರಿ ಬಿಡಿ. ಬೆಂಕಿಗೆ ಮುಷ್ಟಿ ಮುದ್ದೆಗಳು. ಹಸ್ಕ ಕಲ್ಗೊಚ್ಚು ಬೇರೆ ಹಾಕು ಅಂತ ಕಳಿಸ್ತಿ. ಆಚೆಗೆ ಬೇರೆ ಹೋದ್ನ ಇವ್ನ ಮುಖ ನೋಡಿ ಹಸ ಕಲ್ಗೊಚ್ಚು ಮೇದ್ದ ಮೀಯಲ್ವ. ಏನು ಕೆಂಪಿ ಇಷ್ಟು ಸೆಲ್ ಹೋಗಿದ ಅಂತ. ಈ ಮನೆ ಎಡ ಒಳಗ ಏನು ಉಣ್ಸ್ಕೊ ತಿನ್ನೋಕ್ಕೂ ಆಗಲ್ಲ. ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರ. ಹೆಂಗ್ಯಾರ ಮಾಡಿ ಮನೇಲಿರೋನೆಲ್ಲ ದೂರ ಮಾಡ್ಬೇಕು ಫಸ್ಟು. ಹಂಗಾರ ನಂಗೆ ಒಟ್ಟಿ ಹೊಸಿ ಹತ್ರ ನನಗೂ ಸಿಕ್ಕುತ್ತಾ ಹೊಟ್ಟಿಗೆ ಹೋಸಿ ಕಾಳ್ಕೊಂಡು ಉಣ್ಸ್ಕೊಬೋದು. ಈ ಕರಿ ನನ್ನ ಮಗನಂತೀವಿ 5 ವರ್ಷತಿ ನನ್ನಿಂದ ಜೋಳು ಸೋರ್ಸ್ಕೊಂಡು ಸಾಯ್ತಾನ ಅಂತ ಪೀಕವ್ರು ಇರಬೇಡ ನಾನು. ಆದರೂ ಇನ್ನೊಂದ್ಸರಿ ನಾನು ಸುತ್ತಿ ಬರಲಿ ಬಾತ್ರೂಮ್ಗೆ ಹಾಕೋದು ತೊಳಿ ಆಸಿಡ್ ತಗೊಂಡು ಮುಖ ತೊಳಕ್ಬೇಕು. ಹೋಗಿ ಅವ್ರ ಬಟ್ಟೆ ಒಗೆದ್ಬಿಟ್ಟು ಹಂಗೆ ಅಪ್ಪವ್ರು ಮಾತಾಡ್ಸ್ಕೊಂಡು ಹಂಗೆ ಅವ್ರ ಮಗನ ಮಾತಾಡ್ಸ್ಕೊಂಡು ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ತಾಡ ನಾಯೇನು ಎಲ್ಲಿ ದೇವಸ್ಥಾನ ಅಂತ ನಿಂತಿದ್ದೆ. ಹೇಳಲ್ಲ ರೀ ನಾ ಏನ್ ಮಾಡ್ಲಿ, ನಾ ಓದಿರೋದಕ್ಕೆ ಕೆಲಸ ಸಿಗ್ತಿಲ್ವಲ್ಲ. ಅಪ್ಪರೇ ಅದು ಯಾರ ಬೈತಿರಲ್ಲ ನಿಮ್ನ ಸಾಲ ಕೊಡ್ಬೇಕು ಅಂತ? ಯಾವ ಸಾಲನ? ಅದು ಯಾರೋ ಗಂಡು ನಿಮ್ ಬೈತಿತ್ತಲ್ಲ ಕೂಟ್ರಲ್ಲಿ ಬಂದು. ಇಲ್ಲ ಅದು ನೀವೇ, ನಾನೇ ನೋಡ್ದಿಕ್ಕ ಅವರೇ ಬೈತಿರು ಯಾರ ಇವ್ರನ್ನ. ನನ್ನೇ ಸಾಲ ಕೇಳ್ತಿದ್ದವ್ರು. ಹೂಕಾಪರ ನಿಮ್ನೆ ನೋಡ್ದಿ. ನನ್ನ ದೇವಸ್ಥಾನ ನಿಂತಿದೆ. ದೇವಸ್ಥಾನ ಬಂದ್ ಬೋದದು ನಿಮ್ನ ನಾನೇ ನೋಡ್ದಿ. ಹಾ ಆ ಗಂಡು ಹಿಂಗೆ ಓಡಾಡ್ತಾ ಎತ್ತಿಸಬೇಕಲ್ಲ ನಂಗೆ ಸಾಲ ಕೊಡಕ ಅಂತ ಇವ್ರು ಬೈತಿರು. ನಾನೇ ಕರ್ಕೊಯ್ತೀನಿ ರೊಟ್ಟಿ ನಂಗೆ ಗೊತ್ತು. ತಡ್ರಿ ಗುಡ್ಸ್ಬಿಟ್ಟು. ಅವ್ವ ಅವಳ ಮಾತ್ ನಂಬೇಡ, ಸ್ವಂತ ಮಗನ್ ಮಾತ್ ನಂಬ್ದೆ ನೀನು. ಅವಳು ಮಾತ್ ಕೇಳ್ಕ ನಂಬ್ತಿದ, ನಾ ಬದುಕಕ್ ಇಷ್ಟ ಇಲ್ಲಕವ. ಆಯ್ತು ಬಿಡಪ್ಪ, ನಿನ್ ಮಾತ್ನೇ ನಂಬ್ತೀನಿ. ನನ್ನ ಮಗನ ಮಾತು ನಂಬ್ದೆ, ಬೇರೆ ಯಾರ ಮಾತು ನಂಬಿ ಆ ಸೊತ್ತೆ ಮಾತು ನಂಬಲ್ಲ ನಾನು. ಆಯ್ತು ಬಿಡಿ ಅವರೇ, ನಂಬೇಡಿ ನಮ್ಮ ಮಾತು ನಂಬೇಡಿ ಬಿಡಿ. ನಂಬಿದಿಲ್ವೇ ಬಕ್ಕ ನನ್ನ ಮಗನೇ ಸರಿ, ನನ್ನ ಮಗನೇ ಚಿನ್ನ ರನ್ನ ಅನ್ಕೊಂಡು ಎಲ್ಲಾನು ವಯಸ್ಕ ಮಾತಾಡ್ತಿದ್ದ. ಅವಾಗ 2 ಎಕರೆ ಗದ್ದ ಮರ್ಮೇಲೆ ಗೊತ್ತಾಗಿತ್ತು ಅವ್ನ ಮಗ ಸಾಲ ಮಾಡ್ಕೊಂಡಿದ್ನ ಅಂತ. ಬೇಕಾದ್ರೆ ನನ್ನ ಮಾತು ಸುಳ್ಳಾದ್ರ ಈಗ ಕೇಳಿ ನಿಮ್ಮ ಮಗ ಎಲ್ಲಿದ್ನ ಅಂತ. ಎಲ್ಲಿದ್ದೆಪ್ಪ?
ಫ್ರೆಂಡ್ ಮನ್ಲಿದ್ದಿ. ಅವ ಈ ಕಡೆ ದೇವಸ್ಥಾನ ನೋಡಿ ಅಂತ ಈಗ ಫ್ರೆಂಡ್ ಮನ್ಲಿರ್ತೀನಿ ಅಂತ ಹೇಳ್ತಿದ್ದೆ. ಹೇಳಿಲ್ವಾ ಎಚ್ಚೆತ್ಕಳಿ ಸರಿ ಇಲ್ಲ. ದೊಡ್ಡವರ ಮನೆಯಾಗೆ ಕತ್ಯಾಗೆ ದುಡಿಬೇಕು, ಏನು ಮಾಡಲಿ ಶಿವನೇ. ಇದು ಎಷ್ಟು ಸೋಪು ಹಾಕಿದರೂ ಬೆಳ್ಳಗಾಗದು. ತಡ ನಾಳೆ ಹೆಂಗಿರು ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು ಅಂತಿದ್ದಿ. ಈ ಸೋಪ್ನಾರ ಹುಣ್ಸ್ ಮುಡಿದ್ಬಿಡ್ತೀನಿ, ಹೋಗೋದು ಕೆತ್ಕೊಯ್ತೀನಿ. ಏನು ಮಾಡಲಿ ಶಿವನೇ. ಕೆಂಪಿ ಆಯ್ತಾ ಬಟ್ಟೆ ಒಗ್ದು? ಹ್ಞೂ ಆಯ್ತು, ಇನ್ನೂ ಹಚ್ಬಿಟ್ರೆ ಆಯ್ತು. ಒಂದ್ ಖರ್ಚಿಪ ಏನಾರ ಒಗ್ದೆ ಒಳಗ ಕೆಲ್ಸ ಅವ ಬಾ. ಸೋಪ್ ಎತ್ ಮಾಡ್ಬಿಟ್ಟು ಪಾಲಿ. ಹಾಂ ಬತ್ನಿ. ಸೋಪು ಒಂದ್ ಸೋಪ್ ಕೊಟ್ಟಿರ್ನಿಲ್ವ ನಾನು? ಖಾಲಿ ಆಯ್ತು. ಒಂದ್ ಖರ್ಚಿಪ್ಕ ಒಂದ್ ಬಾತ್ ಸೋಪ್ ಖಾಲಿ ಮಾಡ್ತೀಯಾ? ಅವರ ನೀಟಾಗಿ ಒಗ್ದಿನಿ, ನಂಗೆ ಹೆಚ್ಚಿಗೆ ನಿಮ್ಮ ಸೋಪು. ನಿನ್ನಂಗ್ ಸೋಪ್ ಬಂದ್ ಬಳಸ್ಬಿಟ್ರ ಏನೂ ಇಲ್ಲ. ಆಯ್ತು ಎತ್ ಬಾ, ಒಳಗ್ ಕೆಲ್ಸ ಅವ. ಸರಿ ಬತ್ನಿ. ಒಂದು ಸೋಪ್ ಖಾಲಿ ಮಾಡ್ದ ಅಂದ್ರ ಇನ್ನೇನು ಮಾಡೋ? ಇವ್ರು ಇರೋರು ಹಿಂಗೆ ಆಡ್ಬೇಕಾರ, ನಾವು ಇಲ್ದಾರ ಹಿಂಗೆ ಆಡ್ಬೇಡ. ಸುಮ್ಮನಾಲಿ ನೋಡಿ. ಮತ್ತೆ ನಾನು ಅವ್ರ ಸೋಪ್ ಅವನ್ಸ್ಕೊಂಡಂತೆ ಎಷ್ಟು ಸುಳ್ಳು ಹೇಳ್ತಾರೆ ನಿಮ್ಮ ಅತ್ತೆ ಅವರು. ಅವ್ರ ಹಂಗಂದ್ರೆ ಅನ್ಲಿ ತಲೆ ಕಟ್ಕೊಬೇಡ. ನಾ ಇಲ್ವಾ ನಾ ಅಂತ ಕೊಡ್ತೀನಿ ಬಾ. ಅದಕ್ಕೋಸ್ಕರನೇ ಮನೇಲಿ ಇನ್ನೂ ಕೆಲಸ ಮಾಡ್ತಿರೋದು. ಇಲ್ಲಾರು ಯಾವತ್ತೋ ಬಿಟ್ಟೊಟ್ಟಾಗನು ನಾನು ನನ್ಗೋಸ್ಕರ ನಾವ್ ಇರು ಮನ್ಲಿ. ನಿಮ್ಗೋಸ್ಕರ ನಿಮ್ಗೋಸ್ಕರನೇ ಇರೋದು ಮನೇಲಿ. ಯಾವತ್ತೋ ಬಿಟ್ಬಿಟ್ಟು ಹೊಟ್ಟೋಗೋದು ನಾನು. ಇಲ್ಲ ಅಂದ್ರೆ ನಾನು ಯಾವತ್ತೂ ಹೊಂಟೋಗರು. ನಂದಕ್ಕೆ ಬಂದ್ಬಿಟ್ಟು ನೋಡಲಿ. ಅವರೇ ಕಾಪಿ ಮಡ್ಕೋಲಿ ತಕಣಿ. ಮಡ್ಬಿಡು. ಫಿಶ್ಕ ಫುಡ್ ಹಾಕ್ತಾವನಿ. ಅವರೇ ನೀನು ಸ್ವಲ್ಪ ದಿವಸ ಪ್ರೇ ಮಾಡ್ಬೋದದ? ನೀನ್ ಫ್ರೈ ಮಾಡ್ಕ ತಿನ್ನೋದಲ್ಲ ಇದು. ಮತ್ತ ಇದು ನಾವು ಶೋಗ ಅಂತ ತಗೊಬಂದು ಹಾಕಿರೋದು. ಅಯ್ಯೋ, ನಮ್ಮೂರು ಹೊಳಲಿ ಎಷ್ಟು ದಪ್ಪ ಮೀನು. ಇಂಥ ಮೀನುಗಳನ್ನ ಸೀಗಡಿ ಮಾಡ್ಕ ತಿಂತೀವಿ. ಇಂಥ ಮೀನು ಸೀಗಡಿ ಮಾಡ್ಕ ತಿಂದೆ ನೀನು? ಹಾ ಹಂಗನ್ಕಂಡು ಹಿಡ್ಕೊಂಡು ತಿನ್ಗಿನ್ಕೊಬಿಟ್ಟೆ. ಇಲ್ಲ ಹಾಕಿ ಸೋಗ ಅಂದ್ರಲ್ಲ ಮಡಿಕಣಿ. ಇಲ್ಲ ಓ ಏನಪ್ಪ ಕಾಸು ಕೊಡಿಲ್ಲ 2,000ನ. ಯಾತಕ್ಕೆ? ಬೇಗ ಕೊಡು. ಏನ್ ಸಾಲದವ್ರು ಕೇಳಕ್ಕೇನು? ಅವಳು ಮಾತು ಕತ್ಕೊಂಡು ನೀನು ಇದೇ ಮಾಡ್ತಿದ್ದಲ್ಲ. ನಾನು ನಂಬಲ್ಲ. ಅವಳು ಒಂದ್ಸತಿ ಹೇಳದ್ಮೇಲೆ ಮುಗೀತು. ನಿನ್ ಮಾತು ನಂಬಲ್ಲ ನಾನು. ಕಾಸು ಕೊಡಲ್ಲ, ಏನು ಕೊಡಲ್ಲ. ಹೋಯ್ತೇರು. ಕೊಡಲ್ವಾ? ಕೊಡಲ್ಲ. ಇವಾಗ ಎಲ್ಲಕ್ಕೂ ಸೋಲಿಕ್ತಾರಲ್ಲ, ಇವ್ರಿಗೆ ಏನಾರು ಒಂದು ಗತಿ ಮಾಡ್ಬೇಕು. ನಾನೇನು ಮಾಡಕ್ಕಾಗಲ್ಲ. ವಾ ಸುಯ್ ನಾಳೆ ಬೇರೆ ರಜಾ ಹಾಕ್ಬೇಕು. ಇನ್ನು ಇವತ್ತು ಬಂದು ನಾಳೆ ರಜಾ ಕೇಳಿದ್ರೆ ಬೈತಾರ. ಈಗ ನಾ ಹೆಂಗೆ ನನ್ನ ಗಂಡಂಗೆ ಬಂದು ನಾ ಗಾಳಿ ಹಿಡ್ಕೊಂಡಿತ್ತು ಅಂತ ಸುಳ್ಳು ಹೇಳಿನಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಬೋಳೆಣ್ಣು ಸಿಪ್ಪೆ ತಿನ್ನೋಣ. 3 ದಿವಸದಿಂದ ಬಂದಿಲ್ಲ. ಫ್ರಿಜ್ಜಲ್ಲಿ ಏನಾರ ಅಪ್ಪ ಅವ್ರು ತಂದು ಮಡಗಿರ್ತಾರ. ನಿಂಬೆಹಣ್ಣು ನಾಳಕ್ಕೆ ನನ್ನ ನೈಕ್ಳಗ ಚಿತ್ರಾನ್ನ ಮಾಡೋಕ್ಕಾಯ್ತದ. ಹಾಲಿಷ್ಟ ಬಿ ಹೋಗೋದು ಕೆತ್ಕೊಯ್ತೀನಿ. ಹೊಸಿ ಪಾತ್ರಗಳು ತೊಳೆದ್ಬಿಟ್ಟು. ಹಬ್ಬ ಟೈಮ್ 6 ಗಂಟೆ ಆಯಿತು, ಕೆಲಸನೂ ಮುಗೀತು. ಹೆಂಗೆ ಸಾಗಿಸ್ಲಿ? ಅಯ್ಯ ಇಲ್ಲ ಉದ್ರಕ್ಕಾಗ್ತಾರ ಶಿವನ. ಅವರೇ ಅವರೇ 6 ಗಂಟೆ ಆಯ್ತು. ಎಟ್ಲಿರ್ತಾವ ಐತ್ನಿ. ಆಯ್ತು, ಕೆಲ್ಸನೆಲ್ಲ ಮುಗಿಸ್ತೀಯಾ? ಎಲ್ಲಾನು ಮುಗಿಸ್ತಿ. ಒತ್ನಂತಿಕ ಬೇಗ ಬಾ. ಸೀರೆಗಳವ, ಹಳೆ ಸೀರೆಗಳು ಕೊಟ್ನು. ಹಾ ಸರಿ ಆಯ್ತು, ಹೊತ್ತು ಮುಚ್ಚಿಗೆ ಬತ್ನಿ. ಲೇಟ್ ಮಾಡ್ಕೊ ಬರ್ಬೇಡ. ನೋಡ್ದೇವಾ ಎಂತ ಕಳ್ಳಿ ಅಂತ ಎಲ್ಲಾನು ಹೆಂಗ್ ತುಂಬ್ಕೊಯ್ತಾವಳ ನೋಡು. ನಾನು ನಿನ್ನ ನಂಬುದ್ರ ಒಳ್ಳೆವಳು ಅಂತ ನಮ್ಮನ್ಲೆ ಕತ್ಕೊಯ್ತಿದೆಯಾ? ಎಲ್ಲವಳು ಅಯ್ಯಪ್ಪ, ನಾಯಿ ಗುಡಿ ಹೊಡಿತಾರಲ್ಲಪ್ಪ ಸಿಕ್ಕಂಡು. ಲಾಸ್ಟಿಗೆ ನಾಳಕ ಬೇರೆ ಸಂಬಳ ಕೂಡ ಗೊತ್ತಾಗಿತ್ತು. ಇವತ್ತು 1 ದಿವಸ ಯಾರು ಇದ್ದು ನಾಳೆ ಸಂಬಳ ಇಸ್ಕೊಂಡೆ ಮೇಲೆ ಕೆಲಸ ಬಿಟ್ಟಿದ್ರೆ ಆಯ್ತಿತ್ತು. ಎಲ್ಲೆಲ್ಲಿ ಇದು ಮಾಡಿದ್ನ. ಓ ಇವು ಬೇರೆ ಬರ್ತಾವನೆ.
ಕೆಂಪೆ ಕೆಲಸ ಮುಗೀತಾ? ಹ್ಞೂ ಮುಗೀತು ಹೋಯ್ತಾನೆ. ಹಾ ಅವರಂದ್ರು ಸರಿಗಿರ ಮಿಕನೆ ಸಿಕ್ತು. ಅವರಂದ್ರು ನಾಳಕ ಸಂಬಳ ಕಾಸು ನಿಮ್ ಕೈಲೇ ಕೊಟ್ಟಿದಾರಂತಲ್ಲ. ನಂಗೆಲ್ಲ ಕೊಟ್ಟಿಲ್ಲ ಅವರು. ಇಲ್ಲ. ಅವ್ರ ತವ ಇಸ್ಕೊಬಿಡ ಅವರೇ ಕೊಡ್ತಾರೆ. ಇಲ್ಲ ನಿಮ್ನೆ ಹೇಳಿದ್ರು ಫೋನ್ ಇರ್ತ ಅವ್ರ ಕೈಲಿ ಹಾಕಿಸ್ಕೊಂಡು ನಾಳಕ ನಂಗೆ ಗಂಡನ ದೇವಸ್ಥಾನ ಕರ್ಕೋಬೇಕಲ್ಲ ಅದಕ್ಕೆ ನಿಮ್ನೆ ಹೇಳಿದ್ರು. ಇದು ಕೇಳ್ತೀನಿ ನೋಡುವ. ಇಲ್ಲ ನಿಜಕ್ಕೂ ನಿಮ್ನೆ ಹೇಳಿದ್ರು. ನಂಗೆ ಯಾಕಂದ್ರೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ. ನನ್ ಇದ್ರ ಅಣ್ಣ ನಿಮ್ಗೆ ಹೇಳಿದ್ರು. ಸರ್ ನಂಬರ್ ಹೇಳು, ಅಕೌಂಟ್ಗೆ ಹಾಕೊಡ್ತೀನಿ. ಅಕೌಂಟು ನಂದೇ ತಗೊಳ್ಳಿ. ಹೇಳು ನಂಬರ್. ಕೊಡಿ ಹೊಡ್ಬಿಡ್ತೀನಿ. ಹೇಳು. ತಗೊಳ್ಳಿ ಕೆಂಪಿ ಎಸ್ ಅಂತ ಬರುತ್ತೆ. ಎಷ್ಟು? 8. ಸರಿ. ಬರ್ತೀನಿ ನಾಳೆ ಹೊತ್ತು ಮುಚ್ಚಕ್ಕೆ ಬರ್ತೀನಿ. ಹಾ ಸರಿ ಆಯ್ತು. ಬಾಯ್. ಆಯ್ತು ಬಿಡ್ಕೊಂಡ, ನಿನ್ ಮಾತು ನಮ್ದೆ, ಯಾರ ಮಾತು ನಂಬ್ಲಿ. ಅದಕ್ಕೆ ನಿಂಗೆ ಹೇಳ್ತಿದ್ದು. ಹ್ಮ್ ಇಲ್ಲ ನಮ್ಮ ಕರಿಮಾವ ಬರ್ನೇ ಇಲ್ಲ ಇನ್ನೂ, ಸ್ವೀಟ್ ಬೇರೆ ತಂದಿನಿ. ಯಾಕೆ ಖುಷಿಗೋಸ್ಕರ ಜಾಂಗೀರ್ ತಿಂತಿದ್ರಿ? ಬಾ ಮಾವ ತಿನ್ನು. ನಾವು ಡೈಲಿ ಹಾ ನಮ್ಮ ಮನೇಲಿ ಸಾಮಾನು ಅಡ್ಗೆ ಗಿಡ್ಗೆ ಏನು ಮಾಡಲ್ಲ. ಹಾ ಹಂಗಾರು ಹೆಂಗ್ ಖಾಲಿ ಆಯ್ತದ ಸಾಮಾನುಗಳು ಅಂತಂದ್ರ ಹಾ ಕೆಂಪಿ ಉಣ್ಸ್ಕೊಂಡ್ಸ್ಕೊಯ್ತಲ್ಲ ಮನ್ಗ ಕೆಂಪಿ ಉಣ್ಸ್ಕೊಂಡ್ ಹೋಗಿದ್ದಳು. ಕಳ್ಳಿ ಸಿಗಾಕಂಡ ಹಿಡ್ಕ ಬಡ್ದ್ ಕಳ್ಸಿವಿ. ಮತ್ತೆ ಸಂಬಳ ಹೇಳಿದ್ರಿ ಅಂತ ಸಂಬಳ ಇಸ್ಕೋದ್ಲು ದುಡ್ಡ ಇಸ್ಕೋದ ಹಾ ನಿಂತವು ಅದ ಕುಡಿತ ಬುಡಿ ನನ್ನ ಏನಕ್ಕ ನಮ್ ಕೇಳ್ದೆ ಹೆಂಗ್ ಕೊಟ್ಟ ನೀನು ದುಡ್ಡ? ನಂಗೆ ನಂಬಿಕೆನೇ ಇಲ್ಲ. ಅದೇನು ನಮ್ಮ ಮೇಲೆ ಇಲ್ದೇರ ನಂಬಿಕೆ ಅವಳ ಮೇಲ? ಅವಳ ಮೇಲೆ ಅದ ನಂಗೆ ನಂಬಿಕೆ. ಯಾಕಂತ? ನಾವು ಲವ್ ಮಾಡ್ತಾನೆ ಅದಕ್ಕ. ಹಾ 2 ಮಕ್ಳು ತಾಯಿ ಕಲಾವ. 2 ಮಕ್ಳಿಲ್ಲ 3 ಮಕ್ಳೇ ಆಗ್ಲಿ, ನಾನು ಅವಳನ್ನೇ ಲವ್ ಮಾಡೋದು. 3 ಜನ ಗಂಡಿರೋಳ್ಗ 4 ಜನ ಆಗ್ಲಿ 5 ಜನ ನಾನು ಆಯ್ತೀನಿ.